ಎಲ್ಲ ಟ್ರಾವೆಲ್ ಅಂಡ್ ಈಟ್ ವಿತ್ ರಾಜ್ ಪ್ರೋಗ್ರಾಮ್ ನ ನೋಡ್ತಾ ಇರೋರಿಗೆ ಸ್ವಾಗತ. ಇವತ್ತು ನಾವು ಸಿಂಗಾಪುರ್ಗೆ ಹೋಗ್ತಾ ಇದೀವಿ. ಬಟ್ ಯಾಕೆ? With the ocean as my guide, top down riding, let the west coast vibes collide. Corner store stops, grab a drink, it's all good. Cruising through the streets of my neighborhood. Hey yo, west coast weather, the sun sets slow. Say what? Chilling with the homies, let that talk box glow. Barbecues and palm trees, vibe real tight. Retro beats bumping beneath the moon tonight. Cali breeze blowing, let the funk take the floor. Some so smooth, leave them shouting for more. Yeah, beach chair chilling, toes dug in the sand. With that bass line grooving, life feels so grand. Ayo, west coast, where the sun sets gold. Cruising past the waves, feel that rhythm unfold. Beach fronts to backyard, parties in sight. Under neon skies that light up the night. Yo, hit the boulevard, hit a tire screech. Soundtrack of the streets, with that funkin' reach. Got my shades on, keeping it classy, not fast. Rolling like it's 79, we're built to outlast. Hey yo, West Coast, let's groove till we drop. Souls keep singing, let the bass drop. Beat the cues to moonlit tides, we shine bright on this retro ride that defines our life. Ooh yeah. ಸೊ ಇವತ್ತು ನಮ್ಮ ಎಪಿಸೋಡ್ ಅಲ್ಲಿ ಏನಂದ್ರೆ ಎಲ್ಲ ಇಲ್ಲೀಗಲ್ ಆಗಿರುವಂತ ಪ್ರಾಣಿಗಳದ್ದು ಮೀಟ್ ನಮ್ಮ ಟೇಬಲ್ ಮೇಲೆ ತಗೊಂಡ್ ಬಂದು ಇಡ್ತಾ ಇರ್ತಾರೆ. ಅದನ್ನ ನಾವು ತಿಂತಾ ಇರ್ತೀವಿ. ತಿಂದು ಹಾಗೆ ನಾವು ಹೆಂಗಿರುತ್ತಂತ ಹೇಳ್ತಾನು ಇರ್ತೀವಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸಿಂಗಾಪುರಲ್ಲಿ ಡಿಫ್ರೆಂಟ್ ಆಗಿರೋ ಸಿಗ್ನೇಚರ್ ಸ್ಟೈಲ್ ಅಲ್ಲಿ ಇರುವಂತ ರೆಸಿಪೀಸ್ ಮತ್ತೆ ಡಿಶಸ್ ಎಲ್ಲ ಸಿಗ್ತಾ ಇರುತ್ತೆ. ಅದು ಸೀ ಫುಡ್ ಆಗಿರ್ಬೋದು ಅಥವಾ ಎಕ್ಸಾಟಿಕ್ ಫುಡ್ ಆಗಿರ್ಬೋದು. ಸೊ ನಾವು ಇದನ್ನ ನೋಡೋದಿಕ್ಕಂತ ಸಿಂಗಾಪುರಲ್ಲಿ ಇರುವಂತ ಒಂದು ಬರ್ಷೈ ಫುಡ್ ಸೆಂಟರ್ ಅಂತ ಒಂದು ಹಾಕರ್ ಸೆಂಟರ್ ಅಂತ ಕೂಡ ಹೇಳ್ಬೋದು. ಅಲ್ಲಿ ಬಂದಿದ್ದೀವಿ. ಇದು ಬಂದು 50 ವರ್ಷ 60 ವರ್ಷಕ್ಕಿಂತ ತುಂಬಾ ಹಳೇದು. ಮೊದಲು ಈ ತರ ಇರಲಿಲ್ಲ, ಎಲ್ಲ ಕಟ್ಕೆಯಲ್ಲಿ ಕಟ್ಟಿದ್ರು. ಬಟ್ ಇವಾಗ ಎಲ್ಲ ಮಾಡರ್ನೈಸ್ ಮಾಡಿದ್ದಾರೆ. ಸೊ ಫಸ್ಟ್ ಬಂದಿದ ತಕ್ಷಣ ನಮ್ ಕಣ್ಣು ಕಾಣಿಸಿದ ಫೂಹು ಟರ್ಟಲ್ ಸೂಪ್, ಅಲ್ಲಿ ಕ್ರೊಕೊಡೈಲ್ ಸೂಪ್ ಮತ್ತೆ ಸ್ಟ್ಯೂ ಟರ್ಟಲ್ ಸೂಪ್ ಕೂಡ ಕಾಣಿಸ್ತು. ಸರಿ ಓಕೆ, ಒಂದ್ಸರಿ ಟ್ರೈ ಮಾಡೋಣ ಅಂತ ಅವ್ರಿಗೆ ತೋರಿಸಿ ಅಂತ ಹೇಳಿದ್ರೆ ಅವ್ರು ನಮ್ಗೆ ತೋರಿಸಿದ್ದು ತುಂಬಾ ವಿಚಿತ್ರವಾಗಿತ್ತು. ಸರಿ, ಇದು ನೋಡಿದ ತಕ್ಷಣ ನಮ್ಗೆ ಒಂದು ಕನ್ನಡದ ಕಾಮಿಡಿ ಕೂಡ ನೆನಪಾಗೋಯ್ತು. ಯಪ್ಪ ಲೇ, ಅದು ಮೊಸಳು ಲೇಪ, ಅದು ಅಲ್ಲಲೇಪ ಕಟ್ಟಿಗೆ. ಇವತ್ತು ನಾವೇನ್ ತಿಂತಾ ಇದೀವಿ ಅಂದ್ರೆ ಕಟ್ಟಿಗೆಲೆ ನಮಗೆಲ್ಲ ಗೊತ್ತಾಗೋಯ್ತು. ಎಲ್ಲ ಟ್ರಾವೆಲ್ ಅಂಡ್ ಈಟ್ ವಿತ್ ರಾಜ್ ಪ್ರೋಗ್ರಾಮ್ ನ ನೋಡ್ತಾ ಇರೋರಿಗೆ. ಸೊ ನಾವು ಇವತ್ತು ಸಿಂಗಾಪುರಲ್ಲಿ ಇದೀವಿ. ಎಲ್ಲಿದೀವಿ ಅಂದ್ರೆ ಫೂಹು ರೆಸ್ಟೋರೆಂಟ್ ಅಲ್ಲಿ ಇದೀವಿ. ಸೊ ಫೂಹು ಅಂತ ಹೇಳಿದ್ರೆ ಅವರು ಈ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದವರು. ಸೊ ಈ ರೆಸ್ಟೋರೆಂಟ್ ನ ಇವಾಗ ನಡೆಸ್ತಾ ಇರೋದು ಯಾರಂದ್ರೆ ಜೋಯೆಸ್ ಅಂತ. ಸೊ ಇವರು 12 years ಸ್ಟಾರ್ಟ್ ಮಾಡಿದವರು. ಇವಾಗ ಆಲ್ರೆಡಿ 30 years ರೆಸ್ಟೋರೆಂಟ್ ರನ್ ಆಗ್ತಾ ಇದ್ರು. ಅವರೇ ಎಲ್ಲ ನೋಡ್ಕೊಂತ ಇದ್ದಾರೆ. ಸೊ ಜೋಯೆಸ್ ಬಂದ್ಬಿಟ್ಟೇನಂದ್ರೆ ನಾನು ಅವರು ಇಬ್ರು ಜೊತೆಗೆ ಓದಿದವರು. ಆಮೇಲೆ ಆ ಜೊತೆಗೇನೆ ಎಲ್ಲ ಓದಿ ಬೆಳೆದಿದ್ದು ಎಲ್ಲಾನು ಅಲ್ಲೇ. ಅವಾಗ ಕನ್ನಡ ಮಾತಾಡ್ತಾ ಇದ್ರು, ಬಟ್ ಇವಾಗ ಕನ್ನಡ ಮಾತಾಡ್ತಿಲ್ಲ. ಇವಾಗ ನಾನು ಕನ್ನಡದಲ್ಲಿ ಏನ್ ಬೇಕಾದ್ರೂ ಓಲ್ಡ್ ಬಿಡ್ಬೋದು, ಬಟ್ ಇಂಗ್ಲೀಷಲ್ಲಿ ನಾನು ಓಲ್ಡ್ ಬಿಡಕ್ಕಾಗಲ್ಲ. ಯಾಕಂದ್ರೆ ಇವಾಗ ಕ್ರೊಕೊಡೈಲ್ದು ಸ್ಟ್ಯೂ ಏನ್ ಮಾಡಿದ್ದಾರೆ, ಸೂಪ್ ಏನ್ ಮಾಡಿದ್ದಾರೆ, ಅದನ್ನ ರಾಜ್ ಸೂಪ್ ಆಗಿ ಹೋಗ್ಬಿಡುತ್ತೆ. ಸೊ ಇವಾಗ ಕ್ರೊಕೊಡೈಲ್ ಸೂಪ್ ಮತ್ತೆ ಟರ್ಟಲ್ದು ಸ್ಟ್ಯೂ ಯಾವ ಥರ ಮಾಡ್ತಾರೆ, ಅದ್ರ ರೆಸಿಪಿ ಯಾವ ಥರ, ಮತ್ತೆ ಮಾಡಿದಾದ್ಮೇಲೆ ಅದ್ರ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಕ್ರೊಕೊಡೈಲ್ ಪಾಸ್ ಸೂಪ್ ಇದು ಸಿಂಗಾಪುರ್ನ ಒಂದು ಯೂನಿಕ್ ಆಗಿರೋ ಒಂದು ಡಿಶ್ ಅಂತ ಕನ್ಸಿಡರ್ ಮಾಡ್ತಾರೆ. ಕ್ರೊಕೊಡೈಲ್ ಮೀಟ್ ನ ಚೈನೀಸ್ ಟ್ರೆಡಿಷನ್ ಅಲ್ಲಿ ಮೆಡಿಸಿನ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಉಸಿರಾಡೋದ್ರಲ್ಲಿ ಏನಾದ್ರು ತೊಂದರೆ ಇತ್ತು, ರೆಸ್ಪಿರೇಟರಿ ಅಂದ್ರೆ ನಮ್ಮ ಶ್ವಾಸಕೋಶದಲ್ಲಿ ಏನಾದ್ರು ತೊಂದರೆ ಇತ್ತು ಅಂದ್ರೆ ಈ ಮೀಟ್ ತಿಂದ್ರೆ ಸರಿ ಹೋಗುತ್ತೆ ಅಂತ ಕೂಡ ಬಿಲೀವ್ ಮಾಡ್ತಾ ಇದ್ರು.
ಸೊ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಈ ಮೀಟನ್ನ ಮಿನ್ಸ್ ಮಾಡ್ತಾರೆ, ಅಂದ್ರೆ ಪೀಸ್ ಕಟ್ ಮಾಡ್ತಾರೆ. ಕಟ್ ಮಾಡಿದಾದ್ಮೇಲೆ ಇದಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ಸ್ಪೈಸಸ್ ಹಾಕ್ತಾರೆ. ಜೋಹೆಟ್ ಇದು ಏನ್ ಹಾಕ್ತಾ ಇದೀರಾ ಅಂತ ಕೇಳಿದ್ರೆ ಇದು ನಮ್ಮ ಸೀಕ್ರೆಟ್ ರೆಸಿಪಿ ಅಂತ ಹೇಳಿದ್ರು. ಪರವಾಗಿಲ್ಲಮ್ಮ, ನಿಮ್ ಸೀಕ್ರೆಟ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ನೋಡಿದ್ರೆ ನೆಕ್ಸ್ಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಟೋಟಲ್ ಬೇಯಿಸಿರುವಂತ ಸೂಪನ್ನ ಇದಕ್ಕೆ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಅದು ಮುಚ್ಚಿಬಿಟ್ಟು ಬೇಯಿಸಕ್ಕಂತ ಇದು ಮಾಡ್ತಾರೆ. ಮೇನ್ ಥಿಂಗ್ ಏನಂತ ಹೇಳಿದ್ರೆ ಇದು ಬೇಯೋವರೆಗೂ ಅವಾಗ ತೆಗೆದು ಅದನ್ನ ಸ್ಟಿರ್ ಮಾಡ್ತಾ ಇರ್ಬೇಕು. ಏನಕ್ಕಂದ್ರೆ ಇವರು ಯೂಸ್ ಮಾಡಿರುವಂತಹ ಸೀಕ್ರೆಟ್ ರೆಸಿಪಿ ತಳ ಹಿಡಿಯುತ್ತೆ ಮತ್ತೆ ಸೈಡಲ್ಲೆಲ್ಲ ಮಸಾಲ ಗಟ್ಟಿ ಆಗ್ಬಿಡುತ್ತೆ ಅಂತ. ಸೊ ಅದಕ್ಕೆ ಅವಾಗ ಇದನ್ನ ತೆಗೆದು ಸ್ಟಿರ್ ಮಾಡ್ತಾ ಇರ್ತಾರೆ. ಬಟ್ ಇದನ್ನ ಎಲ್ಲಿವರೆಗೂ ಸ್ಟಿರ್ ಮಾಡಿ ಎಲ್ಲಿವರೆಗೂ ಬೇಯಕ್ ಬಿಡ್ಬೇಕು ಅಂದ್ರೆ ತೆಳ್ಳಗಿರುವಂತ ಆ ಟೋಟಲ್ ಸೂಪು ಮತ್ತೆ ಮಸಾಲ ಇದೆಲ್ಲ ಅದು ಗಟ್ಟಿಗಾಗೋವರೆಗೂ. ಇವಾಗ ಫೈನಲಿ ನಾವು ಮೊಸಳೆದು ಮೀಟನ್ನ ತಿನ್ನೋ ಟೈಮ್ ಬಂದಿದೆ. ಸೊ ಕ್ರೊಕೊಡೈಲ್ ಪಾಸ್ ಸೂಪ್ ಯಾವ ಥರ ಇರುತ್ತೆ ಅಂತ ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಏನು ಹೇಳಿದ್ರು ಚಾಪ್ ಸ್ಟಿಕ್ ಅಲ್ಲಿ ತಿನ್ನೋದು ಒಂದು ಕೈಂಡ್ ಆಫ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ತುಂಬಾ ಕಷ್ಟನೇ, ಬಟ್ ಒಂದು ಸರಿ ನೀವೇನಾದರೂ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಸೊ ಇವಾಗ ಕ್ರೊಕೊಡೈಲ್ ಮೀಟು ನಾನು ಯಾವ ಪಾರ್ಟ್ ತಗೊಂಡಿದ್ದೀನಿ ಅಂದರೆ ಅದ್ರದ್ದು ಸ್ಕಿನ್ ಪಾರ್ಟು ಮತ್ತು ಹಾಗೆ ಕೆಳಗಡೆ ಒಂದು ಸ್ವಲ್ಪ ಫ್ಯಾಟ್ ಕೂಡ ಇದೆ. ಅದ್ರ ಕೆಳಗೆ 1 ಲೇಯರ್ ಮೀಟ್ ಕೂಡ ಇದೆ. ಸೊ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಒಂದ್ಸರಿ ನೋಡೋಣ. ಸೊ ಈ ಕ್ರೊಕೊಡೈಲ್ ಪಾಸ್ ಸೂಪ್ ಮೀಟನ್ನು ನಾನು ತಿಂತಾ ಇರುವಾಗ ತುಂಬ ಚ್ಯೂವಿ ಆಗಿತ್ತು, ಆ ಸ್ಕಿನ್ ತುಂಬ ಚ್ಯೂವಿ ಆಗಿತ್ತು. ಒಂದು ಚಿಕನ್ ಅಂದರೆ ಇವಾಗ ನೀವು ಸ್ಪೈಸಿ ಆಗದೆ ಇರೋದು ಚಿಕನ್ ಯಾವ ಥರ ಇರುತ್ತೆ, ಜೊತೆಗೆ ಒಂದು ಸ್ವಲ್ಪ ಮೀನಿಂದು ಟೇಸ್ಟ್ ಕೂಡ ನನಗೆ ಗೊತ್ತಾಗ್ತಾ ಇದೆ. ಆಮೇಲೆ ಇದಕ್ಕೆ ಅವರು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಇದನ್ನು ರೆಸಿಪಿನ ಮಾಡ್ತಾ ಇರೋ ಟೈಮಲ್ಲಿ ಅವರು ಒಂದು ಸೀಕ್ರೆಟ್ ಸೂಪ್ ಅಂತ ನನಗೆ ಹೇಳ್ತಾ ಇದ್ರು. ಸೊ ಅದರಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ಮಾತ್ರ ತುಂಬ ಡಿಲಿಷಿಯಸ್ ಆಗಿದೆ. ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಆಗಿದೆ. ಇದು ರಾ ತಿಂದರೆ ಯಾವ ಥರ ಇರುತ್ತೆ ಅಂತ ನಾನು ಟ್ರೈ ಮಾಡಿಲ್ಲ, ಬಟ್ ಈ ಸೂಪ್ನ ಜೊತೆಯಲ್ಲಿ ತಿಂತಾ ಇರೋದಕ್ಕೆ ತುಂಬ ಟೇಸ್ಟ್ ಆಗಿದೆ. ಸೊ ಯೂಶಲಿ ಏನಾಗುತ್ತೆ ಅಂದರೆ ಕ್ರೊಕೊಡೈಲ್ನ ಇವರೆಲ್ಲ ಹೋಗ್ಬಿಟ್ಟು ಹಂಟಿಂಗ್ ಮಾಡಿಕೊಂಡು ಅಥವಾ ಒಂದು ರಿವರ್ ಸೈಡೆಲ್ಲ ಹೋಗ್ಬಿಟ್ಟು ಇವರು ತಗೊಂಡು ಬರೋದಿಲ್ಲ. ಸೊ ಕ್ರೊಕೊಡೈಲ್ದು ಫಾರ್ಮಿಂಗ್ ಅಂತ ಮಾಡ್ತಾರೆ. ಸೊ ಕ್ರೊಕೊಡೈಲ್ ಫಾರ್ಮ್ ಯಾವ ಥರ ಇರುತ್ತೆ ಅಂದರೆ ಅಲ್ಲೇ ಮೊಟ್ಟೆನ ಹ್ಯಾಚ್ ಮಾಡೋದ್ರಿಂದ ಹಿಡಿದು ಅದನ್ನು ಬೆಳೆಸೋದ್ರಿಂದ ಹಿಡಿದು ಅದನ್ನು ಒಂದು ಏಜ್, ಒಂದು ಸರ್ಟನ್ ಏಜ್ ಅಂತ ಇರುತ್ತೆ, ಆ ಸ್ಪ್ಯಾನ್ವರೆಗೂ ಅಲ್ಲಿವರೆಗೂ ಅದನ್ನು ಬೆಳೆಸಿ ಅದಾದಮೇಲೆ ಅದನ್ನು ಇವಾಗ ರೆಸ್ಟೋರೆಂಟ್ಸ್ಗೆ ಕೂಡ ಅದನ್ನು ಮೀಟನ್ನು ಇದು ಮಾಡ್ತಾರೆ. ಮತ್ತು ಇನ್ನೊಂದು ಕ್ರೊಕೊಡೈಲಲ್ಲಿ ಇನ್ನೊಂದು ಯೂಸ್ ಏನಂತ ಹೇಳಿದ್ರೆ ಅದ್ರದ್ದು ಸ್ಕಿನ್. ಸೊ ಈ ಸ್ಕಿನ್ನನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂದರೆ ಫಾರ್ಮಿಂಗ್ ಮಾಡಿದಾದ್ಮೇಲೆ ಈ ಸ್ಕಿನ್ನನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಎಕ್ಸ್ಪೋರ್ಟ್ ಮಾಡಿದಾಗ ಅಲ್ಲಿ ಯೂಸಸ್ ಏನಂತ ಹೇಳಿದ್ರೆ, ಸೊ ಮೋಸ್ಟ್ ಆಫ್ ದಿ ಕ್ರೊಕೊಡೈಲ್ ಸ್ಕಿನ್ನನ್ನು ಈ ಲಕ್ಸುರಿ ಲೆದರ್ಸ್ ಅಂತ ಯೂಸ್ ಮಾಡ್ತಾರೆ. ಇಟ್ ಮೈಟ್ ಬಿ ವಾಲೆಟ್ಸ್, ಪರ್ಸ್ ಇರ್ಬೋದು ಅಥವಾ ಶೂ ಕೂಡ ಇರ್ಬೋದು, ಬೆಲ್ಟ್ಸಲ್ಲಿ ಕೂಡ ಯೂಸ್ ಮಾಡ್ತಾರೆ. ಬಟ್ ಇದೆಲ್ಲ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಏನಕ್ಕಂದರೆ ಇದೆಲ್ಲ ನೀವು ಕಾಮನ್ ಆಗಿ ನೋಡೋದಿಲ್ಲ. ಅಂದರೆ ಈ ರೆಪ್ಟೈಲ್ಸ್ ಎಲ್ಲ ಇರುತ್ತಲ್ಲ, ಕ್ರೊಕೊಡೈಲ್ ಆಗಿರ್ಬೋದು, ಸೊ ಈ ಥರದ್ದು ಇದ್ರ ಸ್ಕಿನ್ ಆಗಿರ್ಬೋದು, ಮೀಟ್ ಆಗಿರ್ಬೋದು, ಯೂಶಲಿ ಕಾಸ್ಟ್ಲಿ ಇದ್ದೇ ಇರುತ್ತೆ. ನಿಮ್ಮ ಅಪ್ಪ ಕೊಡ್ತಾರೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ. ಸೊ ಇವಾಗ ಟರ್ಟಲ್ದು ಎಗ್ನ ತಿನ್ನೋ ಟೈಮ್ ಬಂದಿದೆ. ಡಿಫ್ರೆಂಟ್ ಟೈಪ್ ಆಫ್ ಟರ್ಟಲ್ಸ್ ಇರುತ್ತೆ. ಅದು ರಿವರ್ ಟರ್ಟಲ್ ಆಗಿರ್ಬೋದು, ಲೇಕ್ ಟರ್ಟಲ್, ಪೌಂಡ್ ಟರ್ಟಲ್, ಆಮೇಲೆ ಅದ್ರ ಜೊತೆಗೆ ಸಮುದ್ರದಲ್ಲಿರೋದು ಅಂದರೆ ನೀವು ಸೀ ಟರ್ಟಲ್ ಕೂಡ ನೀವು ನೋಡ್ಬೋದು. ಬಟ್ ಇದು ಮೇಜರ್ಲಿ ಏನು ಮಾಡುತ್ತೆ ಅಂದರೆ ಟರ್ಟಲ್ ಅದನ್ನ ಎಗ್ನ ಲೈ ಮಾಡಬೇಕು ಅಂದರೆ ಬೀಚಿಗೆ ಬರುತ್ತೆ. ಅಂದರೆ ಅದು ಬೇಗ ಬಂದ್ಬಿಟ್ಟು ಏನು ಮಾಡುತ್ತೆ, ಮರಳನ್ನೆಲ್ಲ ತೆಗೆದು ಅಲ್ಲಿ ಒಂದು ಮೊಟ್ಟೆಗಳ್ದು ಒಂದು ರಾಶಿ ಇಟ್ಬಿಡುತ್ತೆ. ಇದು ಮೊಟ್ಟೆ ಹಾಕಿದ್ರೆ ಒಂದೊಂದೇ ಹಾಕೋದಿಲ್ಲ, ಒಂದು ರಾಶಿ ಒಂದು 60 to 100 ಎಗ್ಸ್ನ ಲೈ ಮಾಡುತ್ತೆ ಅಟ್ ಎ ಟೈಮ್ ಅಂತ ಸೈಂಟಿಫಿಕ್ಲಿ ಪ್ರೂವ್ ಆಗಿರೋದು. ಅದ್ರ ಜೊತೆಗೆ ಈ ಸೀಸನಲ್ಲಿ ಕೂಡ ಅದು ಮೊಟ್ಟೆ ಇಡುತ್ತಂತೆ. ಅಂದರೆ ಇದೇನಾದರೂ ಇನ್ ಕೇಸ್ ಕೋಲ್ಡ್ ಸೀಸನಲ್ಲಿ ಏನಾದರೂ ಮೊಟ್ಟೆ ಇಟ್ಟರೆ ಮೋಸ್ಟ್ ಆಫ್ ದಿ ಫೀಮೇಲ್ ಟರ್ಟಲ್ ಬೇಬೀಸೇ ಬರುತ್ತೆ ಅಂತ. ಇನ್ ಕೇಸ್ ಏನಾದರೂ ಒಂದು ಹ್ಯೂಮಿಡ್ ಆಗಿರೋ ಹಾಟ್ ಆಗಿರೋ ಸೀಸನಲ್ಲಿ ಏನಾದರೂ ಮೊಟ್ಟೆ ಇಡ್ತು ಅಂದರೆ ಮೋಸ್ಟ್ ಆಫ್ ದಿ ಎಗ್ ಅದು ಲೇ ಆಗುತ್ತಲ್ಲ, ಸೊ ಆ ಮರಿಗಳೆಲ್ಲ ಮೇಲಾಗಿರುತ್ತೆ ಅಂತ. ಈ ಆಮೆ ಮೊಟ್ಟೆಗಳು ಮಾಡೋದು ಬಹಳ ಸುಲಭ.
ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಒಡೆದು ಒಂದು ಬೌಲ್ ಒಳಗೆ ಹಾಕ್ಬೇಕು. ಆಮೇಲೆ ಅದಕ್ಕೆ ಪ್ರಶ್ನೆ ಕೇಳ್ಬೇಕು, ಮೀನಾಕ್ಷಿ ಈ ಎಂಥ ಮೊಟ್ಟೆಗೆ ಜನ್ಮ ಕೊಟ್ಬಿಟ್ಟೆ ನೀನು ನೋಡ್ಬೇಕಾಗಿತ್ತು ನಿನ್ ಮೊಟ್ಟೆಗಳು ಆಡೋ ಆಟನ. ಪರವಾಗಿಲ್ಲ, ನಿನ್ನ ಚೆನ್ನಾಗಿ ನಾನು ಟರ್ಟಲ್ ಸೂಪ್ನಲ್ಲಿ ಸ್ನಾನ ಮಾಡಿಸಿ ಒಂದು ಬಟ್ಲಲ್ಲಿ ಹಾಕಿ ಪ್ರೀತಿಯಿಂದ ಒಂದು ಚೂರು ಟರ್ಟಲ್ ಸೂಪ್ನ ಹಾಕಿ ನಾನು ನಿನಗೆ ಕೊಡ್ತೀನಿ. ಏನಂತೀರಾ? ಸೊ ಒಂದ್ಸರಿ ಟರ್ಟಲ್ದು ಎಗ್ನ ಟ್ರೈ ಮಾಡಿ ನೋಡೋಣ. ನಾನು ಆ್ಯಕ್ಚುಲಿ ಅವ್ರು ಕೇಳಿದೆ ಇದನ್ನ ಫುಲ್ ಬಾಯ್ಲ್ಡ್ ಏನಾದ್ರು ಮಾಡೋಕ್ಕಾಗುತ್ತಾ ಅಂತ. ಇದನ್ನ ಎಗ್ನ ನೀವು ನೋಡ್ದಂಗೆ ಎಗ್ನ ಹೊಡಿತಾರೆ ಒಂದು ಬೌಲಲ್ಲಿ. ಅದನ್ನು ಅಲ್ಲಿ ಟರ್ಟಲ್ದು ಸೂಪ್ ಇರುತ್ತಲ್ಲ, ಆ ಸೂಪನ್ನ ಒಂದು 2-3 ಸರಿ, ಅದು ಬಿಸಿ ಇರುತ್ತೆ ಸೂಪು, ಆ ಸೂಪ್ಗೆ ಒಂದು 2-3 ಸರಿ ಹಿಂಗೆ ಮಾಡಿ ಬಸ್ದು ಮತ್ತೆ ಹಾಕಿ ಮತ್ತೆ ಬಸ್ದು ಮತ್ತೆ ಫೈನಲಿ ನಮಗೆ ಈ ಥರ ಸೂಪ್ ಕೊಡ್ತಾರೆ. ಇದರಲ್ಲೇನಾದ್ರು ಟರ್ಟಲ್ದು ಸೂಪ್ ಕೂಡ ಇರುತ್ತೆ, ಜೊತೆಗೆ ಯೋಕ್ ಕೂಡ ಇರುತ್ತೆ. ಎಗ್ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನೋಡೋಣ. ಫ್ಲೇವರ್ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಟರ್ಟಲ್ ಸೂಪ್ ಮಿಕ್ಸ್ ಆಗಿರೋದು ಅದ್ರ ಜೊತೆಗೆ ನಾನು ಕುಡಿತಾ ಇರೋದ್ರಿಂದ ಆಲ್ಮೋಸ್ಟ್ ನಂಗೆ ಆ ಫ್ಲೇವರ್ ಮತ್ತು ಈ ಫ್ಲೇವರ್ ಎರಡೂ ಜೊತೆಗೆ ಕಾಣಿಸ್ತದೆ. ಎಗ್ದು ಯೋಕ್ ಯಾವ ಥರ ಇದೆ ಅಂದರೆ ಅದು ನಿಮಗೆ ಫೀಲ್ ಆಗೋದು, ಬಾಯಿಗೆ ಹೋದ್ಮೇಲೆ ಫೀಲ್ ಆಗೋದು, ನೀವು ಹಸಿ ಮೊಟ್ಟೆನ ನೀವು ಹೊಡೆದ್ಬಿಟ್ಟು ಹೆಂಗೆ ಬಾಯಿಗೆ ಹಾಕೊಂಡಾಗ ಅದು ಯೋಕ್ ಇರುತ್ತಲ್ಲ, ಅದು ಫೀಲ್ ಆಗುತ್ತಲ್ಲ, ಸೇಮ್ ಅದೇ ಥರನೇ ಫೀಲ್ ಆಗುತ್ತೆ. ಬಟ್ ಇದನ್ನು ಫಸ್ಟ್ ಟೈಮ್ ಯಾರ್ಯಾರು ತಿಂತಾ ಇರ್ತಾರೋ ಹಿಂಗೆ ಹೋಗಿದ್ದೆ ಹಂಗೆ ವಾಪಸ್ ಬಂದ್ಬಿಡುತ್ತೆ ಪಕ್ಕ. ಬಟ್ ಅವರು ಒಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಅವರೆಲ್ಲ ಇದನ್ನು ಟ್ರೈ ಮಾಡಿದ್ರೆ ಅವ್ರು ಎಂಜಾಯ್ ಮಾಡ್ಬೋದು. ಅಂದರೆ ಇದು ಬಾಯಿಗೆ ಹೋಗಿದ ತಕ್ಷಣ ಒಂದು ಫೀಲ್ ಇರುತ್ತಲ್ಲ, ವಿಷಯ. ಇದನ್ನು ಆ್ಯಕ್ಚುಲಿ ಚಪ್ಪರಿಸಿದ್ರೇ ಒಂಥರ ಟೇಸ್ಟ್ ಇದೆ, ಸಾಲ್ಟ್ ಆಗಿದೆ. ಆಮೇಲೆ ಒಂಥರ ಮೀಟನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದ್ರ ರಸ ಬಂದಾಗ ಯಾವ ಥರ ಇರುತ್ತೆ ಅಂದರೆ ಪ್ಲೇನಾಗಿರೋ ಥರ, ಅದ್ರ ಜೊತೆಗೆ ಟರ್ಟಲ್ ಸೂಪು ಇದೆಲ್ಲ ಮಿಕ್ಸ್ ಆಗಿರೋದ್ರಿಂದ ಆಸಮ್ ಆಗಿದೆ. ಟರ್ಟಲ್ನ ಫಸ್ಟ್ ಪೀಸ್ ಆಗಿ ಕಟ್ ಮಾಡಿ ಹಾಗೆ ಒಂದು 2-3 ಸ್ಲೈಸ್ ಆಫ್ ಸ್ಕಿನ್ ಕೂಡ ಅದಕ್ಕೆ ಆ್ಯಡ್ ಅಪ್ ಮಾಡಿ ಆ ಟರ್ಟಲ್ದು ಸೂಪ್ ಇರುತ್ತಲ್ಲ ಅದನ್ನು ಫ್ಲೇವರ್ಗೋಸ್ಕರ ಅದಕ್ಕೆ ಆ್ಯಡ್ ಮಾಡಿ ಒಂದು 2-3 ಸರಿ ಬಸ್ದು ಇದನ್ನು ನಾವು ಸರ್ವ್ ಮಾಡ್ತೀವಿ. ಬಟ್ ಈ ಟರ್ಟಲ್ನ ನಾವು ಬೇಯಿಸೋ ಅವಶ್ಯಕತೆ ಇಲ್ಲ, ಏನಕ್ಕೆ ಅಂದರೆ ಇದು ಆಲ್ರೆಡಿ ಟರ್ಟಲ್ ಮೀಟ್ನ ಹಾಫ್ ಬಾಯ್ಲ್ಡ್ ಆಗಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇದನ್ನು ಫಸ್ಟ್ ಟೇಬಲ್ ಮೇಲೆ ತೊಗೊಂಬಂದು ಇಟ್ಟಿದ ತಕ್ಷಣ ಒಂದು ಚೂರು ಚೈನೀಸ್ ಆಯಿಲ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಜಿಂಜರ್ನ ಹಾಕ್ಬಿಟ್ಟು ಕೊಡ್ತಾರೆ. ನೀವು ಅದನ್ನು ಜಮಾಯಿಸ್ಬಿಡಿ. ನಮ್ಮ ಮುಂದ್ಗಡೆ ಇದೆ ಇವಾಗ ಟರ್ಟಲ್ ಸ್ಟ್ಯೂ. ಸೊ ಇದು ಟರ್ಟಲ್ ಸ್ಟ್ಯೂ ಅನ್ನೋದಕ್ಕಿಂತ ಟರ್ಟಲ್ ಸೂಪ್ ಅಂತ ಹೇಳ್ಬೋದು. ಆಲ್ರೆಡಿ ನೀವು ಅದನ್ನು ಮಾಡಬೇಕಾಗಿರೋವಂಥ ರೀತಿ ಆಲ್ರೆಡಿ ನೋಡಿದ್ರಿ, ಯಾವ ಥರ ಅದನ್ನು ಮೀಟ್ನ ಕಟ್ ಮಾಡಿದಾದ್ಮೇಲೆ ಅದನ್ನು ಬೇಯಿಸಿದ್ರು. ಅದು ಜಾಸ್ತಿ ಬೇಯಿಸಿಲ್ಲ, ಅದು ಆಲ್ರೆಡಿ ಬಾಯ್ಲ್ಡ್ ಆಗಿತ್ತು, ಆಲ್ರೆಡಿ ಒಂದು ಹಾಫ್ ಬಾಯ್ಲ್ಡ್ ಅಂತ ಹೇಳ್ತಾರಲ್ಲ, ಅದು ಆಲ್ರೆಡಿ ಬಾಯ್ಲ್ ಆಗಿತ್ತು. ಅದನ್ನು ತೆಗೆದು ಮತ್ತೆ ಟರ್ಟಲ್ ಸೂಪ್ ಅಂತಲೇ ಸಪ್ರೇಟಾಗಿ ಅಲ್ಲಿತ್ತು, ಅದನ್ನು ಒಂದು 2 ಸರಿ ಇದು ಮಾಡಿ ಮತ್ತೆ ಅದನ್ನು ಬಸ್ದು ಮತ್ತೆ ಆ ಸೂಪನ್ನ ಆ್ಯಡ್ ಮಾಡಿಬಿಟ್ಟು ನಮಗೆ ತೊಗೊಂಬಂದು ಮುಂದೆ ಇಟ್ಟಿದ್ದಾರೆ. ಸೊ ಟರ್ಟಲ್ ಯಾವ ಥರ ಅಂತ ಹೇಳಿದ್ರೆ ಇದು ಸಸ್ಯಾಹಾರಿ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಬಟ್ ಟರ್ಟಲ್ ಬಂದ್ಬಿಟ್ಟು ಏನಾದ್ರು ಸಸ್ಯಾಹಾರಿ ಅಲ್ಲ. ಟರ್ಟಲ್ ನಾನ್ ವೆಜ್ ಕೂಡ ತಿನ್ನುತ್ತೆ. ಅಂದರೆ ನಾನು ತುಂಬ ಸರಿ ನೋಡಿದ್ದೀನಿ, ನನ್ನ ಹತ್ರ ನಾನು ಕೂಡ ಒಂದು ಆಮೆನ ಸಾಕಿದ್ದೀನಿ, ನಮ್ಮ ಮನೆಯಲ್ಲಿದೆ. ಅದಕ್ಕೆ ಏನಂದರೆ ನಾನು ರೆಗ್ಯುಲರ್ ಆಗಿ ಫಿಶ್ ಕೂಡ ಹಾಕ್ತಾ ಇರ್ತೀನಿ, ಆಮೇಲೆ ಬ್ಲಡ್ ವರ್ಮ್ಸ್ ಅಂತ ಬರುತ್ತೆ, ಆ ವರ್ಮ್ಸ್ ಕೂಡ ನಾನು ಹಾಕ್ತಾ ಇರ್ತೀನಿ. ಸೊ ಈಗ ಟರ್ಟಲ್ ಸೂಪ್ ಯಾವ ಥರ ಇರುತ್ತೆ ಅಂತ ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ. ಟರ್ಟಲ್ ಮೀಟ್ ಇಲ್ಲ ನೀವೆಲ್ಲ ನೋಡ್ತಾ ಇರೋ ಥರ ನೋಡೋದಕ್ಕೆ ಯಾವ ಥರ ಇರುತ್ತೆ ಅಂದರೆ ಇದು ವೈಟ್ ಮೀಟ್ ಆಗಿರುತ್ತೆ. ಬಟ್ ಇದು ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಯೂಶಲಿ ಏನಂದರೆ ಟರ್ಟಲ್ ಆಗಿರ್ಬೋದು, ಟಾರ್ಟಾಯ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಟೇಸ್ಟ್ ಅನ್ನೋದೇ ಇರೋದಿಲ್ಲ, ಆ ಮೀಟು ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಆ್ಯಡ್ ಮಾಡಿರುವಂಥ ಸೂಪ್ ಇರುತ್ತಲ್ಲ, ಸ್ಪೈಸಸ್ಸು ಅಥವಾ ಅದಕ್ಕೆ ಯೂಸ್ ಮಾಡೋವಂಥ ರೆಸಿಪೀಸ್ ಇರುತ್ತಲ್ಲ, ಆ ಮೀಟ್ ಏನಾಗುತ್ತೆ ಅಂದರೆ ಆ ಸೂಪೆಲ್ಲ ಆ ಮೀಟ್ಗೆ ಹೋಗ್ಬಿಟ್ಟು ಚೆನ್ನಾಗಿ ರಸ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ಆ ಮೀಟದು ಟೇಸ್ಟು ನೀವು ಮಾಡೋ ರೆಸಿಪಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಸೊ ಇವಾಗ ನಾನು ಟೈಮ್ ವೇಸ್ಟ್ ಮಾಡದೇ ಇರೋ ಥರ ಕೆಲವೊಂದು ಫನ್ ಫ್ಯಾಕ್ಟ್ಸ್ ಸಿಂಗಾಪುರ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ.
ಪೆಲಂಬ್ಯಾಂಗ್ ಅನ್ನೋ ಒಂದು ಊರಿಂದ, ಒಂದು ರಾಜ್ಯದಿಂದ ಒಬ್ಬ ರಾಜ ಸೈಲ್ ಮಾಡಿಕೊಂಡು ಸೀದಾ ಒಂದು ಐಲ್ಯಾಂಡಿಗೆ ಬರ್ತಾನಂತೆ. ಸೊ ಐಲ್ಯಾಂಡಿಗೆ ಬಂದಿದ ತಕ್ಷಣ ಅಲ್ಲೊಂದು ದೂರದಲ್ಲಿ ಒಂದು ಸಿಂಹ ಇರೋ ಥರ ಕಾಣಿಸುತ್ತೆ ಅಂತೆ. ಸೊ ಅಲ್ಲಿಂದ ಬಂದಂತಹ ಆ ಪ್ರಿನ್ಸ್ ಹೆಸರು ಬಂದ್ಬಿಟ್ಟು ಸಂಗ್ ನಿಲಾ ಉತ್ತಮ್ ಅಂತ. ಸೊ ಅವ್ನು ಬಂದಿದ್ದೆ ಏನಾಗ್ಬಿಡುತ್ತೆ, ಐಲ್ಯಾಂಡಲ್ಲಿ ಒಂದು ಸಿಂಹ ಇರೋ ಥರ ಒಂದು ಕಾಣಿಸ್ಬಿಡುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ ಈ ಐಲ್ಯಾಂಡ್ಗೆ ಒಂದು ಹೆಸರು ಇಟ್ಬಿಡ್ತಾನೆ, ಇಲ್ಲೇ ಉಳ್ಕೊತಾನೆ, ಅವ್ರ ರಾಜ್ಯನೆಲ್ಲ ಇಲ್ಲೇ ಕರೆಸ್ಬಿಡ್ತಾನೆ. ಸೊ ಸಿಂಹನ ನೋಡಿದ್ದಕ್ಕೆ ಸಾಂಸ್ಕ್ರಿಟಲ್ಲಿ ಸಿಂಗ ಅಂದರೆ ಸಿಂಹ, ಪೂರ ಅಂದರೆ ಊರು ಅಂತ. ಸೊ ಸಿಂಗಾಪುರ ಅಂತ ಅವಾಗ ಹೆಸರು ಬಂತು. ಸೊ ಸಿಂಗಾಪುರ್ನ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅನ್ನೋದಕ್ಕಿಂತ ಇಲ್ಲಿ 4 ಲ್ಯಾಂಗ್ವೇಜ್ ಮೈನ್ ಮಾತಾಡ್ತಾರೆ: ಇಂಗ್ಲಿಷ್, ಚೈನೀಸ್, ಮಲೈ ಮತ್ತು ತಮಿಳ್. ಇಲ್ಲಿ ಚ್ಯೂಂಗಮ್ನ ಟೋಟಲ್ ಆಗಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಚ್ಯೂಂಗಮ್ ಏನಾದ್ರು ತಿಂದರೆ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನಾದರೂ ಮಾಡಿದ್ರೆ ಹೆವಿಯಾಗಿ ಫೈನ್ ಇರುತ್ತೆ ಮತ್ತು ಇಂಪ್ರಿಸನ್ ಕೂಡ ಮಾಡ್ತಾರೆ. ಮೆಡಿಕಲ್ ರೀಸನ್ಸ್ ಏನಾದ್ರು ಇತ್ತು ಅಂದರೆ ಅವಾಗ ಮಾತ್ರ ಚ್ಯೂಂಗಮ್ನ ಎಕ್ಸೆಪ್ಷನ್ ಅಂತ ಕೊಡ್ತಾರೆ. ಸೊ ಇಲ್ಲೊಂದು ಲಾ ಕೂಡ ಇದೆ. ಏನಂತ ಹೇಳಿದ್ರೆ ಟಾಯ್ಲೆಟ್ ಯೂಸ್ ಮಾಡಿದಾದ್ಮೇಲೆ ಫ್ಲಶ್ ಮಾಡಲೇಬೇಕು. ಏನಾದ್ರು ಸಿಗಾಕೊಂಡ್ರೆ $150 ಸಿಂಗಾಪುರಿಯನ್ ಡಾಲರ್ಸ್ ಕೂಡ ಫೈನ್ ಆಗುತ್ತೆ. ಅಷ್ಟೇ ಅಲ್ಲದೆ November 19 ಕೂಡ ಇಲ್ಲಿ ವರ್ಲ್ಡ್ಸ್ ಟಾಯ್ಲೆಟ್ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಸಿಂಗಾಪುರಲ್ಲಿ ಒಂದು ಇಂಡೋರ್ ವಾಟರ್ ಫಾಲ್ ಇದೆ. ಅದು ಎಲ್ಲಂದ್ರೆ ಗಾರ್ಡನ್ಸ್ ಬೈ ದಿ ಬೇ ಅಲ್ಲಿ. ಸೊ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಡೋರ್ ವಾಟರ್ ಫಾಲ್ ಅಂತಾನೆ ಹೆಸರಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಬ್ಬ ಗಂಡು ಮಗು ಹೈಸ್ಕೂಲ್ ಮುಗಿಸಿದ ತಕ್ಷಣ ಏನಾಗುತ್ತೆ ಅಂದರೆ 2 years ಮಿಲಿಟರಿ ಸರ್ವಿಸ್ನ ಇಲ್ಲಿ ಮಾಡಲೇಬೇಕಂತೆ. ಎಷ್ಟು ಚೆನ್ನಾಗಿದೆ ನೋಡಿ ರೂಲ್ಸ್ ಇದೆ. ಸಿಂಗಾಪುರಲ್ಲಿರುವಂಥ ಚಾಂಗಿ ಏರ್ಪೋರ್ಟನ್ನ 4 times ಇನ್ ಎ ರೋ ವರ್ಲ್ಡ್ಸ್ ಬೆಸ್ಟ್ ಏರ್ಪೋರ್ಟ್ ಅಂತ 2016 ಅನೌನ್ಸ್ ಮಾಡಿದ್ದಾರೆ ಮತ್ತು ವೋಟ್ ಮಾಡಿದ್ದಾರೆ. ಮೇಜರ್ ಥಿಂಗ್ ಏನಂತ ಹೇಳಿದ್ರೆ, ದಿಸ್ ಇಸ್ ದ ಲೀಸ್ಟ್ ಕರಪ್ಟೆಡ್ ಸಿಟಿ ಇನ್ ಏಷ್ಯಾ ಅಂತ ಕೂಡ ಹೇಳ್ಬೋದು. ಒಂದು ಚೂರು ಲಂಚ ತಗೊಳ್ಳೋದಿಲ್ಲ, ಒಂದು ಚೂರು ಇನ್ಫ್ಲೂಯೆನ್ಸ್ ಅಥವಾ ಎಕ್ಸ್ಟ್ರಾ ಏನಾದ್ರು ಇದು ಮಾಡ್ತೀವಿ ಅಂದರೆ ಇಟ್ಸ್ ಟೋಟಲಿ ಕರಪ್ಟ್ ಫ್ರೀ ಕಂಟ್ರಿ ಅಂತ ಕೂಡ ಇದು ಲಿಸ್ಟ್ ಆಗಿದೆ ಏಷ್ಯಾದಲ್ಲಿ. ಇಲ್ಲಿ ಲಿಟರ್ ಮಾಡಿದ್ರೆ ಅಂದ್ರೆ ಗಲೀಜ್ ಏನಾದ್ರು ಮಾಡಿದ್ರೆ ಅಂದ್ರೆ $300 ಸಿಂಗಾಪುರಿಯನ್ ಡಾಲರ್ಸ್ನ ಫೈನ್ ಅಂತ ಹಾಕ್ತಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಿಂಗಾಪುರ್ ಸಿಟಿಸನ್ ಆಗಿದ್ರೆ ನಿಮಗೆ ಚೈನಾ, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ ಮತ್ತು US ಹೋಗ್ಬೇಕಂದ್ರೆ ನಿಮಗೆ ವೀಸಾನೇ ಬೇಕಾಗಿಲ್ಲ. ಸೊ ಲೆಟ್ಸ್ ಗೋ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನಮಗೆ ಈ ಕ್ರೊಕೊಡೈಲ್ ಪಾವ್ ಸೂಪ್ ಮತ್ತು ಟರ್ಟಲ್ ಸ್ಟೂ ಏನಿದೆಯಲ್ಲ, ಆಮೇಲೆ ಇದು 3 ಜೊತೆಗೂ ನೆಂಚ್ಕೊಂಡು ತಿನ್ನೋದಕ್ಕಂತ ಒಂದು ಡಿಪ್ ಕೊಟ್ಟಿದ್ದಾರೆ. ಸೊ ಡಿಪ್ ನೋಡ್ಬೋದು. ಸೊ ಇದು ಎಷ್ಟು ಚೆನ್ನಾಗಿದೆ ಡಿಪ್ಪು ಅಂತ ಹೇಳಿದ್ರೆ, ಇದರಲ್ಲಿ ಟೊಮೆಟೊ ಇದೆ, ಆನಿಯನ್ಸ್ ಹಾಕಿದ್ದಾರೆ, ಚಿಲ್ಲಿ ಹಾಕಿದ್ದಾರೆ, ಜೊತೆಗೆ ಸಾಸ್ ಕೂಡ ಹಾಕಿದ್ದಾರೆ. ನನಗೂ ಸ್ವಲ್ಪ ಟೇಸ್ಟಲ್ಲಿ ಗೊತ್ತಾಗುತ್ತೆ. ಮೋಸ್ಟ್ಲಿ ವಿನಿಗರ್ ಇಲ್ಲಾಂದರೆ ಆಲಿವ್ ಆಯಿಲ್ ಕೂಡ ಹಾಕಿದ್ದಾರೆ. ತುಂಬ ಸ್ಪೈಸಿ ಆಗಿದೆ, ತುಂಬ ಹಾಟ್ ಆಗಿದೆ. ಸೊ ನಾನು ಇದನ್ನು ಯಾವುದ್ರ ಜೊತೆ ಟ್ರೈ ಮಾಡ್ತೀನಿ ಅಂದರೆ, ಫಸ್ಟು ಕ್ರೊಕೊಡೈಲ್ದು ಮೀಟ್ ಇದೆಯಲ್ಲ ಅದರ ಜೊತೆ ಟ್ರೈ ಮಾಡ್ತೀನಿ. ಓವರ್ಲ್ಯಾಪ್, ಈ ಡಿಪ್ಪು ಜೊತೆ ಹಾಕೊಂಡು ತಿಂದರೆ ಓವರ್ಲ್ಯಾಪ್. ಅದ್ರ ಟೇಸ್ಟ್ ಗೊತ್ತಾಗ್ತಿಲ್ಲ, ಬಟ್ ಸ್ಪೈಸಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಟೊಮೆಟೊ ಬೇರೆ ಹಾಕಿದ್ದಾರೆ. ಗೊಜ್ಜು, ನಾವು ಇವಾಗ ಒಂದು ಬೌಲಲ್ಲಿ ಟೊಮೆಟೊ ಹಾಕ್ಬಿಟ್ಟು, ಈರುಳ್ಳಿ ಹಾಕ್ಬಿಟ್ಟು, ಬೆಳ್ಳುಳ್ಳಿ ಹಾಕ್ಬಿಟ್ಟು, ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗೆ ಅದನ್ನು ಇದು ಮಾಡಿದ್ರೆ, ಕೈಯಲ್ಲೇ ಚೆನ್ನಾಗೆ ಒಂಥರ ಮ್ಯಾಶ್ ಮಾಡಿದ್ರೆ ಯಾವ ಥರ ಇರುತ್ತಲ್ಲ ಆ ಫ್ಲೇವರ್, ಅಷ್ಟು ಒಂಥರ ಫುಲ್ಲು ಸ್ಟ್ರಾಂಗ್ ಆಗಿದೆ. ರಾ ವೆಜಿಟೇಬಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆ ಫ್ಲೇವರ್. ಇವಾಗ ನಾವು ಟರ್ಟಲ್ದು ಮೀಟನ್ನು ಇದ್ರ ಜೊತೆ ಟ್ರೈ ಮಾಡೋಣ. ಮೋಸ್ಟ್ಲಿ ಇದು ಓವರ್ಲ್ಯಾಪೇ ಆಗಿತ್ತು ಅನಿಸುತ್ತೆ. Oh my God. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಬರೀ ಇಂಥದೆಯ ಲೈಫಲ್ಲಿ ಟ್ರೈ ಮಾಡಿ ಹೇಳ್ತೀನಿ. ಯೂಶಲಿ ಏನಂದರೆ ನಾನೊಬ್ಬ ಫುಡಿ, ನಾನು ಎಲ್ಲ ತಿಂತೀನಿ. ಸೊಳ್ಳೆ ಒಂದು ಬಿಟ್ಟು ಮತ್ತು ಕುದುರೆ ಒಂದು ಬಿಟ್ಟು. ಯಾಕಂದರೆ ಕುದುರೆ ಅಂದರೆ ನಾನು ನನ್ನ ದೇವರು ಅಂತ ನಾನು ಪರ್ಸ್ನಲಿ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಏನಕ್ಕಂದರೆ ಅಶ್ವಿನಿ ದೇವತೆಗಳು, ನನ್ನನ್ನು ತುಂಬ ನಂಬ್ತೀನಿ. ಅದೊಂದನ್ನು ಬಿಟ್ಟು ಮತ್ತು ಇದನ್ನೊಂದನ್ನು ಬಿಟ್ಟು
ಅದೇ ಸಾರಿ ಸೊಳ್ಳೆ ಮತ್ತು ಕುದುರೆ ಮೀಟ್ನ ಬಿಟ್ಟು ಮಿಕ್ಕಿದ್ದು ಎಲ್ಲ ತಿಂತೀನಿ ಅಂತ ನಾನು ಹೇಳಿದೆ. ಬಟ್ ನಮ್ಮ ಮನೆಯವರು ಏನಂತ ಹೇಳಿದ್ರು ಅಂದರೆ, ನೀನು ಏನು ಬೇಕಾದ್ರೂ ತಿನ್ನಿ ಚಿನ್ನ, ಆದರೆ ನಾಯಿ ಮಾತ್ರ ತಿನ್ನಬೇಡ. ಯಾಕಂದರೆ ಅವರು ಪೆಟ್ ಲವರ್, ಅವ್ರಿಗೆ ನಾಯಿ ಅಂದರೆ ತುಂಬ ಒಂದು ಸಾಫ್ಟ್ ಕಾರ್ನರ್ ಇದೆ. ನಾಯಿ ಮಾತ್ರ ತಿನ್ನಬೇಡ, ಬೇಕಾದ್ರೆ ಫ್ಯೂಚರಲ್ಲಿ ನೀನು ಏನು ಕೆಲಸ ಮಾಡಬೇಡ, ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಇಂಥ ಆಫರ್ನ ಯಾವ್ದಾದ್ರು ಹುಡುಗ ಬಿಟ್ಕೊಡೋಕ್ಕಾಗುತ್ತಾ? ನಾನು ನಾಯಿ ತಿನ್ನಲ್ಲ ಚಿನ್ನ, ಫ್ಯೂಚರಲ್ಲಿ ನೀನು ಹೇಳಿದೆಯಲ್ಲ ಈ ಪ್ರಾಮಿಸ್ನೆಲ್ಲ ನೋಡ್ತೀರಾ ಕಂಜೂಸ್ ಮಗ. ಫ್ಯೂಚರಲ್ಲಿ ನೀನು ಹೇಳಿದೆಯಲ್ಲ ಈ ಪ್ರಾಮಿಸ್ ಮಾಡಿದೆಯಲ್ಲ ಇದನ್ನೊಂದು ನಡೆಸ್ಕೊ ಅಂತ ಹೇಳ್ಬಿಟ್ಟು ನಾನು ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡೆ. ಬಟ್ ಇದಕ್ಕಿಂತ ಆಫರ್ ಇನ್ಯಾರಿಗೆ ಹುಡುಗರಿಗೆ ಸಿಕ್ಕಿದ್ರೆ ಸುಮ್ಮನೆ ಇರ್ತಾರ? ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಸೊ ನೋಡಿದ್ರಲ್ಲ, ಇವತ್ತಿನ ನಮ್ಮ ಟ್ರಾವೆಲ್ ಆ್ಯಂಡ್ ಈಟ್ ವಿತ್ ರಾಜ್ ಎಪಿಸೋಡಲ್ಲಿ ನಾವು ಇವತ್ತು ಕ್ರೊಕೊಡೈಲ್ದು ಪಾಸು ಟ್ರೈ ಮಾಡಿದ್ವಿ, ಟರ್ಟಲ್ದು ಸ್ಟ್ಯೂ ಟ್ರೈ ಮಾಡಿದ್ವಿ, ಮತ್ತು ಟರ್ಟಲ್ದು ಎಗ್ಸ್ ಕೂಡ ನಾವು ಟ್ರೈ ಮಾಡಿದ್ವಿ. ಮತ್ತು ವೇಟ್ ಮಾಡೋಕ್ಕೆ ಹೋಗ್ಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಏನಕ್ಕಂದರೆ ನಮ್ಮ ಚಾನಲಲ್ಲಿ ಎಲ್ಲ ಎಕ್ಸ್ಕ್ಲೂಸಿವ್ ಆಗಿರೋದು ಮತ್ತು ಎಕ್ಸಾಟಿಕ್ ಫುಡ್ಡು ಮತ್ತು ಅದ್ರಿಗೆ ಎಷ್ಟು ಚಾರ್ಜಸ್ ಆಗುತ್ತೆ ಅದರದ್ದು ರಿಯಲ್ ರಿವ್ಯೂಸ್ ಕೂಡ ನಾವು ನಿಮ್ಗೆ ಹೇಳ್ತೀವಿ. ಸೊ ಇದೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.